ಎಲ್ರಿಗೂ ನಮಸ್ಕಾರ. ತುಂಬಾ ಖುಷಿ ಆಗುತ್ತೆ 10 ವರ್ಷ ಆದ್ಮೇಲೆ ಮತ್ತೆ ಇದೇ ಸ್ಟೇಜಿಗೆ ಬಂದು ನಿಮ್ಗಳ ಮುಂದೆ ಮಾತಾಡಕ್ಕೆ. ರಂಗಿತರಂಗ ಇವತ್ತಿಷ್ಟು ದೊಡ್ಡದಾಗಿದೆ ಅಂದ್ರೆ ಅದಕ್ಕೆ ಮುಖ್ಯವಾದ ಕಾರಣಕರ್ತರು ಮಾಧ್ಯಮದವರು ಮತ್ತೆ ಕನ್ನಡ ಸಿನಿಮಾನ ಪ್ರೀತಿಸೋರು. ಬರೀ ಕರ್ನಾಟಕದಲ್ಲ, ಇಡೀ ದೇಶದಲ್ಲಿ ಹಾಗೂ ವಿಶ್ವದಲ್ಲಿ. ಯಾಕಂದ್ರೆ ನಾವು US ಹೋಗಿ ಆ ಪ್ರೀತಿನ ಲೈವ್ ಆಗಿ ನೋಡಿದ್ವಿ. ನಾನು ಒಂದು ಇನ್ಸಿಡೆಂಟ್ ಹೇಳ್ಬೇಕು. ನಮ್ಗೆ ಸಿನಿಮಾ ಹಿಟ್ ಆಗಿದೆ ಅಂತಾನೆ ಗೊತ್ತಾಗಿಲ್ಲ. ಯಾಕಂದ್ರೆ ಪ್ರತಿ ವಾರ ಇವತ್ತು ಥಿಯೇಟರ್ ತೆಗಿತಾರೆ ಅಂತ ಟೆನ್ಷನ್ ಅಲ್ಲೇ ನೆಕ್ಸ್ಟ್ ವೀಕ್ ಆದ್ರೂ ಉಳ್ಕೊಳ್ಳಿ ಶೋ ಅನ್ನೋಷ್ಟೊತ್ತಿಗೆ ಅನೂಪ್ ಏನೋ ಅವರು ಎವ್ರಿ ಡೇ ಕಾಲ್ ಬರ್ತಾ ಇತ್ತು US ಇಂದ, ನಾವು ರಿಲೀಸ್ ಮಾಡ್ತೀವಿ ಅಂತ. ಬಟ್ ಇದೇ ತರ ಬೇಕು ಅಂತ ಪ್ಲಾನ್ ಮಾಡಿ August 16th ರಿಲೀಸ್ ಆಯ್ತು. ಅಜಯ್ ರೆಡ್ಡಿ ಅವ್ರು ಫೋನ್ ಮಾಡ್ಬಿಟ್ಟು ಇಮಿಡಿಯೇಟ್ ಇಬ್ರು ಹೊರಟು ಬನ್ನಿ ಅಂದ್ರು. ನಮ್ಗೆ ವೀಸಾ ಇತ್ತು, ನಾವು ಮೈಸೂರಲ್ಲಿ ಯಾವ್ದೋ ಶೋ ಥಿಯೇಟರ್ ವಿಸಿಟ್ ಹೋಗಿದ್ವಿ. ಟಿಕೆಟ್ ಬುಕ್ ಮಾಡಿದ್ರು, ಬಂದ್ವಿ, ಬ್ಯಾಂಗ್ಳೂರ್ ಮನೆಗೆ ಬಂದ್ವಿ. ಸೂಟ್ ಕೇಸಿಂಗ್ ಓಪನ್ ಮಾಡಿ ಹಂಗೆ ಬಟ್ಟೆ ಹಿಂಗೆ ಹಾಕ್ಬಿಟ್ಟು ಏರ್ಪೋರ್ಟ್ ಹೋಗಿದ್ ನಾವು. ಡೆಲ್ಲಿಲಿ ನಮ್ಗೆ ಲೇವರ್ ಇತ್ತು. ಅವಾಗ ಫೋನ್ ಮಾಡ್ಬಿಟ್ಟು ಡು ಯು ಗೈಸ್ ಹ್ಯಾವ್ ಎನಿ ಐಡಿಯಾ ಏನಾಗ್ತಾ ಇದೆ ಇಲ್ಲಿ ಅಂದ್ರು. ಅಂಡ್ ಫಸ್ಟ್ ವೀಕೆಂಡ್ US ಅಲ್ಲಿ ಔಟ್ ಆಫ್ ಆಲ್ ದ ಫಿಲ್ಮ್ಸ್ ಇದು ಟಾಪ್ 27 ಅಲ್ಲಿ ಇತ್ತು ಅನ್ಸುತ್ತೆ, ಅಬೋವ್ ಬಜರಂಗಿ ಭಾಯಿಜಾನ್. ಸೊ ನಾವು ಫಸ್ಟ್ ಡೇ ಸ್ಯಾನ್ ಹೋಸೆಗೆ ಹೋದಾಗ ನನ್ನ ಫ್ರೆಂಡ್ ಅಲ್ಲೇ ಇದ್ದ. ಅವನು ಹೀರೋ ನೀನು ಥಿಯೇಟರ್ ವಿಸಿಟ್ ಹಂಗೆಲ್ಲ ನಾರ್ಮಲ್ ಆಗಿ ಹೋಗೋದು ಬೇಡ, ಒಂದು ಮಸ್ಟ್ಯಾಂಗ್ ಕಾರ್ ತರ್ತೀನಿ, ಹಿಂಗ್ ಡೋರ್ ಓಪನ್ ಆಗೋದು. ನಾನು ಗುರು ನಾನು ಯಾರು ಅಂತಾನೆ ಗೊತ್ತಿರಲ್ಲ, ನಾನು ಬರ್ತಾ ಅಲ್ಲಿ ಹೋಗ್ಬಿಟ್ಟು ನಾನು ಡೈರೆಕ್ಟರ್, ನಾನು ಹೀರೋ ಅಂತ ಹೇಳ್ಕೊಂಡು ಓಡಾಡ್ಬೇಕು ಅಂತ ನಾವು ಆತರ ಮೆಂಟಲಿ ಫಿಕ್ಸ್ ಆಗಿ ಹೋಗಿದ್ವಿ. ಇವನು ಹಿಂಗೆಲ್ಲ ಕಾರ್ ತರ್ತೀನಿ ಅಂತ, ಶಶಾಂಕ್ ಅಂತ ನನ್ ತುಂಬಾ ಕ್ಲೋಸ್ ಫ್ರೆಂಡ್, ಈಗಲೂ US ಅಲ್ಲೇ ಇದ್ದಾನೆ. ಸೊ ಅವನು ಕಾರ್ ತಂದ, ಬೇಡ ಅಂದ್ರೂ ಕೂರಿಸ್ದ. ಅಲ್ಲಿ ಹೋದಾಗ ಫುಲ್ ದೊಡ್ಡ ಕ್ಯೂ ಕಾಣಿಸ್ತು. ನಾವು ನೋಡು ಬಾಹುಬಲಿಗೆ ಹೆಂಗ್ ಬಂದಿದ್ದಾರೆ ಜನ, ನಮ್ಗೆ ಎಷ್ಟು ಜನ ಇರ್ತಾರೋ ಅಂತ ಹಿಂಗ್ ಇಳಿದ್ಬಿಟ್ಟು ಹೋಗ್ತಾ ಇದ್ವಿ. ಅವರೆಲ್ಲ ತಿರುಗ್ಬಿಟ್ಟು ನಮ್ ಕಡೆ ಓಡ್ ಬಂದ್ರು. ಈಗ ಕಪಾಲಿ ಥಿಯೇಟರ್ ಅಲ್ಲಿ ಹೇಗೆ ಜನ ನಮ್ ಕಡೆ ಬಂದ್ರು, ಅವಾಗ ಫಸ್ಟ್ ಟೈಮ್ ನಮ್ಗೆ ರಿಯಲೈಸ್ ಆಗಿತ್ತು, ಓಕೆ ಈ ಫಿಲ್ಮ್ ಹಿಟ್ ಆಗಿದೆ, ಇನ್ನು ನಾವು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಬೋದು ಅಂತ. ನಂಗೆ ತುಂಬಾ ಖುಷಿ ಏನಂದ್ರೆ 10 ವರ್ಷ ಆದ್ಮೇಲೆ ಈ ಸಿನಿಮಾನ ನಾವು ಸೆಲೆಬ್ರೇಟ್ ಮಾಡ್ಬೋದು ಥಿಯೇಟರ್ ಮತ್ತೆ. ಯಾಕಂದ್ರೆ ನಾನು 10 ವರ್ಷದಲ್ಲಿ ರಂಗಿತರಂಗ ಮತ್ತೆ ನೋಡೇ ಇಲ್ಲ. ನಾನು ಅವಾಗ ಥಿಯೇಟರ್ ಪ್ರತಿ ಸಲ ವಿಸಿಟ್ ಮಾಡಿದಾಗ್ಲೂ ಉಳ್ಕೊಂಡ್ರೆ ಸಾಕು ಅಂತಾನೆ ನೋಡ್ತಾ ಇದ್ದಿದ್ದು ಫಿಲ್ಮ್ನ. ಈಗ ಒಂಥರ ಖುಷಿಯಲ್ಲಿ ನೋಡ್ಬೋದು ಜನಗಳ ಜೊತೆ. ಅಂಡ್ ನಾನು HK ಪ್ರಕಾಶ್ ಸರ್ ಥ್ಯಾಂಕ್ಸ್ ಹೇಳ್ಬೇಕು. ಅವ್ರು ಫಸ್ಟ್ ದಿನ ಶೂಟಿಂಗ್ ಪ್ರೀ ಪ್ರೊಡಕ್ಷನ್ ಇಂದಾನು ಫಸ್ಟ್ ದಿನ ಸಿನಿಮಾ ರಿಲೀಸ್ ಆದಾಗ ಎಲ್ಲ ನೆಗೆಟಿವ್ ಹೇಳಿದಾಗ್ಲೂ ನಗ್ತಾನೆ ಇರ್ತಾ ಇದ್ರು. ಇದು ಚೆನ್ನಾಗುತ್ತೆ ಎಲ್ಲ ಫಸ್ಟ್ ಶೋ ಮುಗಿಸ್ಕೊಂಡು ಬಂದು ನೀವು ಪೋಸ್ಟರ್ ದುಡ್ಡು ವಾಪಸ್ ಬರಲ್ಲ, ಚೆನ್ನಾಗಾಗುತ್ತಿದ್ದು ಅನ್ನೋದು. ನಾವು ಅವ್ರ ಪಾಸಿಟಿವ್ ಎನರ್ಜಿನೇ ಈ ಸಿನಿಮಾಗೊಂದು ಇಷ್ಟು ದೊಡ್ಡ ಸಕ್ಸಸ್ ಮಾಡಿದ್ದು ಅಂತ ನಾನು ನಂಬ್ತೀನಿ. ಅಂಡ್ ನಮ್ಮ ತಂದೆ ಅವ್ರು ಮಾಡಿರುವಂತ ಸ್ಯಾಕ್ರಿಫೈಸಸ್, ಅವ್ರಿಗೆ ನಾವು ಸಿನಿಮಾ ಇಂಡಸ್ಟ್ರಿಗೆ ಬರೋದೇ ಇಷ್ಟ ಇರಲಿಲ್ಲ. ಇಂಡೈರೆಕ್ಟ್ ಆಗಿ ನಮ್ಮನ್ನ IT ಕಡೆ ತಳ್ತಾ ಇದ್ರು. ನಾವು ನಮ್ಮ ಪಾಡಿಗೆ ನಾವು ಶಾರ್ಟ್ ಫಿಲ್ಮ್ಸ್ ಮಾಡ್ಕೊಂಡು ಒಂದಿನ ಅನೂಪ್ ಇಲ್ಲ, ಹಿಂಗ್ ಲೇಟ್ ಮಾಡೋದು ಬೇಡ, ಸಿನಿಮಾ ಶುರು ಮಾಡಬೇಕು ಅಂತ ಸ್ಕ್ರಿಪ್ಟ್ ಬರ್ತಿದ್ದೀನಿ ಅಂತ ನಂಗೆ ನರೇಟ್ ಮಾಡೋದು, ತುಂಬಾ ಚೆನ್ನಾಗಿದೆ ಮಾಡೋಣ ಅಂತ. ನಾನು ರಜಾ ಹಾಕ್ಬಿಟ್ಟು ನಾನು ಏನ್ ಮಾಡ್ತೀನಿ ಫಿಲ್ಮ್ ಅಲ್ಲಿ ಏನ್ ಗೊತ್ತಿರಲಿಲ್ಲ. ನಾನು SAP ಅಂತ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಮ್ VP ಕನ್ನಡದವರು, ಸರ್ ನಮ್ಮ ಅಣ್ಣ ಫಿಲ್ಮ್ ಮಾಡ್ತಿದ್ದೇನೆ, ನಾನು ಹೋಗ್ತಾ ಇದ್ದೀನಿ, 1 ತಿಂಗಳು ರಜಾ ಬೇಕು ಅಂದೆ. ನಮ್ಮ ತಲೆಯಲ್ಲಿ 1 ತಿಂಗಳಲ್ಲಿ ಶೂಟಿಂಗ್ ಮುಗ್ದೋಗುತ್ತೆ ಅಂತ. ಅವರು ಸರಿ ಹೋಗಿ ಚೆನ್ನಾಗಿ ಮಾಡಿ ಫಿಲ್ಮ್ ಅಂತ ಕಳ್ಸಿದ್ರು. ಅನೂಪ್ ತಲೆಯಲ್ಲಿ ಇವನೇ ಹೀರೋ ಆಗ್ಬೇಕು ಅಂತ. ಬಿಕಾಸ್ ಒಂದು ಶಾರ್ಟ್ ಫಿಲ್ಮ್ ಅಲ್ಲೆಲ್ಲ ನಾನೇ ಆಕ್ಟ್ ಮಾಡ್ತಾ ಇದ್ದಿದ್ದು. ಸೊ ನಮ್ ತಂದೆಗೆ ಇಬ್ರು ಕೆಲಸ ಬಿಟ್ಬಿಟ್ಟು ಇವ್ನು ಡೈರೆಕ್ಟರ್, ನೀನ್ ಹೀರೋ, ನಾಳೆ ಫಿಲ್ಮ್ ನೋಡ್ಲಿಲ್ಲ ಅಂದ್ರೆ ಇಬ್ರು ಮನೇಲಿ ಕೂತ್ಕೋಬೇಕಾಗುತ್ತೆ ಅಂತ ಇವರು ಬೇಡ ಅಂತ. HK ಪ್ರಕಾಶ್ ಸರ್ ಇಲ್ಲ ನೀವು ಇವರೇ ಮಾಡ್ಲಿ. ಆಮೇಲೆ 20 ಜನನ ಆಡಿಷನ್ ಮಾಡಿ ಅದರಲ್ಲಿ ಯಾರು ಬೆಸ್ಟ್, ನನ್ಗೆ ಇರೋ ಬರೋದೆಲ್ಲ ಮಾಡ್ಸರು, ಡ್ಯಾನ್ಸ್ ಎಲ್ಲ ಮಾಡ್ಸರು ಆಡಿಷನ್ ಅಲ್ಲಿ. ಆಮೇಲೆ ಎಲ್ಲರೂ ಇಲ್ಲ ಇವನ್ ಮಾಡ್ಲಿ ಅಂತ ಹೇಳಿದ್ರು. ಸೊ ನಮ್ ತಂದೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅನೂಪ್ಗೆ. ಬಿಕಾಸ್ ಥ್ರೂ ಔಟ್ ನಾವು ಚಿಕ್ಕ ವಯಸ್ಸಿಂದಾನು ಬರೀ ಸಿನಿಮಾನೇ ಮಾತಾಡ್ಕೊಂಡು ಬಂದಿದ್ದು. ಅಂಡ್ ಆ ಜರ್ನಿ ಅಂಡ್ ರಾಧಿಕಾ ಥ್ಯಾಂಕ್ ಯು, ಅವಂತಿಕಾಗೂ ಥ್ಯಾಂಕ್ ಯು, ಅಂಡ್ ವಿಲಿಯಂ ನಮ್ಮ ಸ್ಟಂಟ್ ಕ್ಯಾಮ್ರಾಮನ್. ಅವರು ನೀವು ಫಿಲ್ಮ್ ಅಲ್ಲಿ ಎಷ್ಟೆಲ್ಲ ಚೇಸ್ಗಳು ನೋಡಿದೀರಾ, ಎಲ್ಲ ವಿಲಿಯಮೇ ಮಾಡಿರೋದು, ಅವರೇ ಓಡಿಸಿರೋದು ಕಾರಣ. ಯಾವ ಸ್ಟಂಟ್ ಅವರು ಇರಲಿಲ್ಲ, ಅಂಡರ್ ವಾಟರ್. ಆಮೇಲೆ
ಮರದ ಮೇಲೆ ಹತ್ಬಿಟ್ಟು ನಮ್ಗೆ ಮೇಲಿಂದ ಶಾರ್ಟ್ ಬೇಕು, ಟೈಮ್ ಇಲ್ಲ ಅಂದಾಗ 1 ನಿಮಿಷ ಅಂತ ಕ್ಯಾಮ್ರಾ ಇಟ್ಕೊಂಡು ಮರ ಹತ್ಬಿಡೋರು. ಏನು ಜಿಮ್ಮಿನೂ ಇಲ್ಲ, ಏನಿಲ್ಲ. ಆ್ಯಂಡ್ ಲ್ಯಾನ್ಸ್ ಅಫ್ಕೋರ್ಸ್ ಅವರು ಅಷ್ಟೇ. ಅವ್ರಿಗೆ ಫಸ್ಟ್ ಆಫ್ ಆಲ್ ಇಂಡಿಯಾ ಹೊಸದು, ಇಲ್ಲಿನ ಕಲ್ಚರ್ ಹೊಸದು, ಬಟ್ ನಮ್ಗಳ ಜೊತೆ ಅವರು ಬೆರೆತು ನಮ್ಮಲ್ಲಿ ಒಂದಾಗಿ ಇಡೀ ಆಕ್ಚುಲಿ ರಂಗಿತರಂಗ ಇವತ್ತು ರಂಗಿತರಂಗ ಆಗಿದೆ ಅಂದ್ರೆ ನಾವೆಲ್ಲರೂ ಒಂದಾಗಿ ಕೆಲಸ ಮಾಡಿದ್ವಿ. ಸೊ ಅರವಿಂದ್ ಸರ್, ಥ್ಯಾಂಕ್ ಯು. ಆ್ಯಂಡ್ ಥ್ಯಾಂಕ್ ಯು ಎಲ್ಲರಿಗೂ, ಯಾರೆಲ್ಲ ಇಲ್ಲಿಲ್ಲ, ಎಲ್ಲ ಆಕ್ಟರ್ಸು, ಟೆಕ್ನಿಷಿಯನ್ಸು. ಸೊ ಥ್ಯಾಂಕ್ ಯು ಸೋ ಮಚ್. ಸಾಯಿ ಕುಮಾರ್ ಸರ್ಗೆ ಹೇಳಿಲ್ಲ. ನಾವು ಫಸ್ಟ್ ಡೇ ನಾನು ಶೂಟ್ ಮಾಡಿದ್ ಸಾಯಿ ಕುಮಾರ್ ಸರ್ ಜೊತೆ ಕ್ಲೈಮ್ಯಾಕ್ಸ್ ಅಂಡ್ ಫಸ್ಟ್ ಶಾಟ್ ಓದಿಬೇಕು ಅವ್ರಿಗೆ. ಈ ಆಕ್ಷನ್ ಅವರೆಲ್ಲ ಫುಲ್ ಟೆನ್ಷನ್ ನಂಗೆ, ಸರ್ ಜೋರಾಗಿ ಓದ್ಬಿಟ್ಬಿಡ್ಬೇಡಿ, ಸೀನಿಯರ್ ಆಕ್ಟರ್ ಹಂಗಂಗ್ ಬಿಡ್ತಾರೆ ಹಿಂಗಂಗ್ ಬಿಡ್ತಾರೆ ಅಂತ. ನಂಗೆ ಫುಲ್, ನಾನು ಊಟನೂ ಮಾಡ್ಲಿಲ್ಲ, ಬರೀ ಓದಿಯೋದೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಅವರು ಹಿಂಗ್ ಹೊಡಿಬೇಡಿ ಬೈತಾರೆ, ಹಿಂಗ್ ಹೊಡಿಬೇಡಿ ಬೈತಾರೆ ಅಂತ. ನಾನು ಏನ್ ಮಾಡಿ, ಓದಿಬೇಕು, ಮೆತ್ತಗೆ ಹಿಂಗ್ ಟಚ್ ಆಗ್ಬೇಕಷ್ಟೇ, ಓದಂಗಿರ್ಬೇಕು ಅಂತ. ಸರ್ ಬಂದ್ರು, ಅವ್ರು ಹಿಂಗ್ ಕತ್ತಿ ಹಿಂಗ್ ಮಾಡ್ತಾರೆ, ನಾನು ಕಿಕ್ ಮಾಡ್ಬೇಕು, ಹಿಂಗ್ ಓದ್ದೆ, ಭಯ್ಯ ಜೋರಾಗಿ ಹೊಡೀರಿ ಅಂದ್ರು. ಸಿಕ್ತ ಚಾನ್ಸ್ ಅಂತ. ಸೊ ಅಲ್ಲಿಂದ ಇವಾಗ ನಾವು ಸತ್ಯಸನ್ನ ಹರಿಶ್ಚಂದ್ರ ಅನ್ನೋ ಒಂದು ಸಿನಿಮಾನ ಸರ್ ನನಗ್ ಜಾಸ್ತಿ ಬಿದ್ದಿದೆ ಅದ್ರಲ್ಲಿ. ಯಾಕಂದ್ರೆ ಫುಲ್ ಹೊರಳಾಡಿಸ್ಕೊಂಡೆಲ್ಲ ಹೊಡಿತಾರೆ, ಲಾಸ್ಟ್ ಅಲ್ಲಿ ಮಾತ್ರ ಒಂದೇ ಪಂಚ್ ನಾನು ಹೊಡಿಯೋದು. ನಮ್ ತಂದೆ ಕೇಳ್ತಾ ಇದ್ರು, ಏನ್ ಮಾಡಿದೆ ನೀನು ಅನೂಪ್ಗೆ ಅಂತ. ಸೊ ಸತ್ಯಸನ್ ಆಫ್ ಹರಿಶ್ಚಂದ್ರಲ್ಲಿ ಈಗ ಮತ್ತೆ ಮಾಡ್ತಾ ಇದೀವಿ. ಸೊ ಖುಷಿ ಆಗುತ್ತೆ ಸರ್, ಆಫ್ಟರ್ 10 years, ಅಂಡ್ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಷಯ ಏನಂದ್ರೆ, ರಂಗಿತರಂಗ ಎಲ್ಲ ಅವಾರ್ಡ್ಸ್ ನನಗೆ ಬಂತು. ಐ ಜಸ್ಟ್ ಮಿಸ್ ದ ನ್ಯಾಷನಲ್ ಅವಾರ್ಡ್ ಅಂಡ್ ಆಸ್ಕರ್ಸ್ಗೂ ಹೋಯ್ತು. ಐ ವಾಸ್ ಆಕ್ಚುಲಿ ರೆಡಿ ವಿತ್ ಆಸ್ಕರ್ ಸ್ಪೀಚ್ ಆಲ್ಸೋ. ಸೊ ಇನ್ ಫ್ಯೂಚರ್ ಸೇಮ್ ಕಾಂಬಿನೇಷನ್. ಅಂಡ್ ಪ್ರಕಾಶ್ ಅವರೇ, ನಿಮಗೊಂದು ಈಗ ರಿಕ್ವೆಸ್ಟ್, ಈ ಫಿಲ್ಮ್ ಎಲ್ಲರೂ ನೋಡಿದ್ದಾರೆ, ಯಾವ ಇಂಡಸ್ಟ್ರಿಗೆ ಹೋದ್ರೂ ರಂಗಿತರಂಗ ಬಗ್ಗೆ ಮಾತಾಡ್ತಾರೆ. ಬಟ್ ನಾವು ಇದನ್ನು ಪ್ಯಾನ್ ಇಂಡಿಯಾ ಫಿಲ್ಮ್ ಮಾಡಲಿಲ್ಲ. ಬೇರೆಯವರು ಇಲ್ಲೇ ಇದ್ದಾರೆ. ಸೊ ಪ್ರಕಾಶ್ ಅವರು ನಾವು ಶೂಟಿಂಗ್ ಮಾಡುವಾಗ ಅಷ್ಟೇ, ಅವರು ಬರೋದೇ ಅಪರೂಪ, ಬಂದರೆ ಈ ಥರನೇ ನಗ್ತಾ ಇರ್ತಾರೆ. ಸೊ ಇಂಥ ಒಂದು ಪ್ರೊಡ್ಯೂಸರು ಈಗ ವೇಲು ಅಂತ ಅವ್ರು ಇರೋದ್ರಿಂದ ಇದು ಇಲ್ಲಿ ರಿಲೀಸ್ ಆಗ್ತಾ ಇದೆ. ಬಟ್ ಇದನ್ನು ಪ್ಯಾನ್ ಇಂಡಿಯಾ ಫಿಲ್ಮ್ ಮಾಡೋಣ, ಎಲ್ಲ ಲ್ಯಾಂಗ್ವೇಜ್ ಡಬ್ ಮಾಡಿ ರಿಲೀಸ್ ಮಾಡೋಣ. ವಾಟ್ ಬ್ರದರ್? ಇವರು ಸೈಲೆಂಟ್ ಆಗಿದ್ದಾರೆ. ಸೊ ಪ್ರಕಾಶ್ ಅವ್ರಿಗೂ ಫೈನಲಿ ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್.